ಪ್ರೋಟೀನ್ ತಿಂದ್ರೆ ಸೈಡ್ ಎಫೆಕ್ಟ್ ಇದೆಯಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 9 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತು ಜಿಮ್ ಅಲ್ಲಿ ಬ್ಯಾಕ್ ಅಂಡ್ ಚೆಸ್ಟ್ ಟ್ರೈನ್ ಮಾಡಿದೆ. ನಿನ್ನೆ ವಿಡಿಯೋದಲ್ಲಿ ಕಾರ್ಬ್ಸ್ ಬಗ್ಗೆ ನೋಡಿದ್ವಿ, ಇವತ್ತು ಪ್ರೋಟೀನ್ ಬಗ್ಗೆ ನೋಡುವ. ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ 73% ಜನರಿಗೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ. ಅಂದ್ರೆ ಅವ್ರ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಕೊಡ್ತಾ ಇಲ್ಲ. ಇದರಿಂದ ಮಸಲ್ ಲಾಸ್, ಇಮ್ಯುನಿಟಿ ಸಿಸ್ಟಮ್ ವೀಕ್, ಹಾಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರೋ ಚಾನ್ಸ್ ಇರ್ತದೆ. ಪ್ರೋಟೀನ್ ಅಂದ್ರೆ ಖಾಲಿ ಜಿಮ್ಮಿಗೆ ಹೋಗೋರು ಮಾತ್ರ ತಗೊಳ್ಬೇಕಂತಿಲ್ಲ, ಇದು ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್. ಇವಾಗ ಟಾಪಿಕ್ ಕಡೆ ಬರೋದಾದ್ರೆ, ಕಾರ್ಬ್ಸ್ ವರ್ಕೌಟ್ ಮಾಡ್ಲಿಕ್ಕೆ ಎನರ್ಜಿ ಕೊಟ್ರೆ, ಪ್ರೋಟೀನ್ ಮಸಲ್ ಗ್ರೋತ್ ಮತ್ತೆ ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ನೀವು ಕನ್ಸಿಸ್ಟೆಂಟ್ ಆಗಿ ಟ್ರೈನ್ ಮಾಡ್ದಂಗೂ ನಿಮ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತದೆ. ಪ್ರೋಟೀನ್ ಇಂಟೇಕ್ ಮಾಡ್ಲಿಕ್ಕೆ ಒಳ್ಳೆ ಟೈಮ್ ಅಂದ್ರೆ ವರ್ಕೌಟ್ ಆದ್ಮೇಲೆ. ಯಾಕಂದ್ರೆ ವರ್ಕೌಟ್ ಮಾಡುವಾಗ ನಿಮ್ ಮಸಲ್ ಫೈಬರ್ಸ್ ಬ್ರೇಕ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಪ್ರೋಟೀನ್ ಇಂಟೇಕ್ ಮಾಡಿದ್ರೆ ಬ್ರೇಕ್ ಆಗಿರೋ ಮಸಲ್ಸ್ ಪ್ರೋಟೀನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದರಿಂದ ಮಸಲ್ ಗ್ರೋತ್ ಹಾಗೆ ರಿಪೇರಿ ಫಾಸ್ಟ್ ಆಗ್ತದೆ. ಇವಾಗ ಯಾರು ಎಷ್ಟು ಪ್ರೋಟೀನ್ ತಗೊಳ್ಬೇಕಂತ ನೋಡೋದಾದ್ರೆ, ನೀವೇನಾದ್ರೂ ವರ್ಕೌಟ್ ಇಲ್ಲ ಏನಾದ್ರು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮ್ ಬಾಡಿ ವೇಟ್ ಇಂಟು 1.8 ಇಂದ 2 ಗ್ರಾಮ್ ತನಕ ಪ್ರೋಟೀನ್ ತಗೋಬಹುದು. ಇಲ್ಲ ನೀವು ವರ್ಕೌಟ್ ಏನು ಮಾಡ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ ಬಾಡಿ ವೇಟ್ ಎಷ್ಟುಂಟು ಅಷ್ಟು ಗ್ರಾಮ್ ಪ್ರೋಟೀನ್ ಆದ್ರೂ ತಗೊಳ್ಳೇಬೇಕು. ಪ್ರೋಟೀನ್ ಬಗ್ಗೆ ಇನ್ನೂ ಹೇಳಲಿಕ್ಕೆ ತುಂಬಾ ಉಂಟು, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡುವ. ಇವತ್ತು ಚೆಸ್ಟಿಗೆ 3 ವೇರಿಯೇಷನ್, ಬ್ಯಾಕಿಗೆ 3 ವೇರಿಯೇಷನ್ ಮಾಡಿ ಸೀದಾ ರೂಮಿಗೆ ಹೋದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬೈ ಬೈ.